ನಾನು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ. ಈ ದೇಶದ ಸಲುವಾಗಿ ಅನೇಕರು ಲಕ್ಷಾಂತರ ಜನ ನಾಯಕರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವಂಥದ್ದು. ಆವಾಗ BJP ಅವರು ಏನು ಮಾಡ್ತಾಯಿದ್ರು ಅನ್ನೋದು ಇವತ್ತು ದಿವಸ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಪಾಲ್ಗೊಂಡಿಲ್ಲ, ಇವರು ಯಾರು ಕೂಡ ಪ್ರಾಣ ತ್ಯಾಗ ಮಾಡಿಲ್ಲ. ಇವರು ಅವಾಗ ಯಾವ ರೀತಿಯ ಇವರ ಧೋರಣೆ ಇತ್ತು ಅನ್ನೋದನ್ನು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ನಿನ್ನೆ ಘಟನೆ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿದ್ರೆ, ಇವತ್ತು ಏನು ರಾಜ್ಯಸಭಾ ಚುನಾವಣೆ ನಂತರ ಯಾರೋ ಒಬ್ಬನು ಪಾಕಿಸ್ತಾನ ಜಿಂದಾಬಾದ್ ಅಂಥೇಳಿ ಇವತ್ತು ಒದರಿದ್ದಾನೆ, ಅವನು ಘೋಷಣೆ ಮಾಡಿದ್ದಾನೆ ಅಂತ ಹೇಳಿದರೆ ಇವತ್ತು ಎನ್ಕ್ವೈರಿ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅದನ್ನೇನು ಯಾರನ್ನೂ ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದು, ರಕ್ಷಣೆ ಮಾಡುವಂಥ ಪ್ರಶ್ನೆ ಬರೋದಲ್ಲ. ಇವತ್ತು ಕಾನೂನು ಪ್ರಕಾರ ಇವತ್ತೊಂದು ದಿವಸ ನಿರ್ದಾಕ್ಷಿಣ್ಯವಾಗಿ ಇವತ್ತೊಂದು ದಿವಸ ಎಲ್ಲ ರೀತಿಯ ಕ್ರಮಗಳು ಅವನ ಮೇಲೆ ತೆಗೆದುಕೊಳ್ತದೆ ಮತ್ತು ಸಂಪೂರ್ಣವಾಗಿ ಅವನ ಹಿನ್ನೆಲೆಯನ್ನು ಕೂಡ ಏನೇನಿದೆ ಅದನ್ನು ಕೂಡ ತನಿಖೆ ಮಾಡ್ತದೆ. ಗೃಹ ಸಚಿವರು ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ಈಗಾಗಲೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಈ BJP ಅವರು ಈ ಬೇಳೆ ಬೆಳೆಸ್ಕೊಳ್ಳುವಂಥ ಕೆಲಸ ಮಾಡಿ ಅದನ್ನು ಒಯ್ದು ಯಾವುದೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ದುರುದ್ದೇಶದಿಂದ ಬಳಸ್ಕೊಂಡು ಮಾಡ್ತಿದ್ದಾರಲ್ಲ. ಅದು ಕೆಲವೊಂದು ಸಂದರ್ಭದಲ್ಲಿ ಹಿಂದೆ BJP ಅವರು ಸಿಂದಗಿಯಲ್ಲಿ ನಾನು ಘಟನೆ ಹೇಳಿದೆ, ಇದೇ ರೀತಿ ಇವರು ಪಾಕಿಸ್ತಾನ ಜೆಂಡಾ ಹಾರಿಸಿ ಧರಣಾ ಮಾಡಿದರು, ಸಿಂದಗಿ ಬಂದ್ ಮಾಡಿದರು, ಪ್ರತಿಭಟನೆ ಮಾಡಿದರು. ತನಿಖೆ ಆದಮೇಲೆ ಗೊತ್ತಾಯಿತು ಇದು ಶ್ರೀರಾಮ ಸೇನೆ ಅವ್ರು ಮಾಡಿದ್ದು, ಮುಸಲ್ಮಾನರ ಮೇಲೆ ಹಾಕಿ. ಇಲ್ಲಿ ಅದನ್ನೇ ಘಟನೆ ಈ ಥರ ಇಲ್ಲಿದೆ ಅಂತಲೂ ಕೂಡ ನಾನು ಹೇಳಿದಿಲ್ಲ. ಇಲ್ಲಿ ಅವನು ಯಾವುದೇ ಧರ್ಮೀಯನಿರಲಿ, ಯಾವುದೇ ಜಾತಿಯವರಿರಲಿ, ಏನೇ ಇರಲಿ ದಿವಸ ಅವನು ಆ ರೀತಿ ಘೋಷಣೆ ಕೇಳಿದ್ರೆ ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅವನಿಗೆ ಕಠಿಣವಾದಂಥ ಶಿಕ್ಷೆ ಕಾನೂನು ಪ್ರಕಾರ ಆಗಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ. ನೋಡಿ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಈಗ ಸಿಂದಗಿಯಲ್ಲಿ ನಾವು ಒಂದು ವೇಳೆ ತನಿಖೆ ಮಾಡಲಾರ್ದೆ ನಾವು ಅವ್ರನ್ನ ಇದು ಮಾಡಿಬಿಟ್ಟಿದ್ರೆ ನಿರಪರಾಧಿಗಳನ್ನ ನಾವು ಇದು ಮಾಡ್ತಾ ಇದ್ವಿ. ಹಿಂದಾಡಿ ಗೊತ್ತಾಯ್ತಾ, ಮಾಡಿದವರು ಮುಸ್ಲಿಮರಲ್ಲ, ಮಾಡಿದವರು ಇವರು ಅಂಥೇಳಿ ಹೆಸರುಗಳೆಲ್ಲ ಇದಾವೆ ನನ್ನ ಹತ್ರ. ಹೀಗಾಗಿ ಇಲ್ಲಿ ನಾನು ಅದಕ್ಕೆ ನಾನು ಹೋಲಿಕೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಯಾವುದೇ ಇರಲಿ ಒಂದು ದಿವಸ ಅವನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ. ಬರೀ ಪ್ರೊಟೆಕ್ಟ್ ಮಾಡುವಂಥ ಸಂದರ್ಭ ಬರ್ತಲ್ಲ. ಇವತ್ತಿನ ಇನ್ನು ತನಿಖೆ ಏನಾಗಲ್ಲ. ಈಗ ಹೇಳಿದ್ದಾರೆ, ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಈಸ್ ವೇಟಿಂಗ್ ಫಾರ್ ದ FSL ರಿಪೋರ್ಟ್. ಪೂರ್ತಿ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಇವತ್ತು ಹೊಸ ಸತ್ಯ ಹೊರ ಬರ್ತದೆ. ಯಾರು ತಪ್ಪಿಸ್ತಿದಾರೋ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನೋಡಿ ಅದು ಈಗ ಆಗ್ತದೆ. ನನಗೂ ಕೂಡ ನಿನ್ನೆ ಒಂದು ಮೆಸೇಜ್ ಬಂತು, ಅದನ್ನು ಫ್ಯಾಕ್ಟ್ ಚೆಕ್ ಅಂತ ಏನೋ ಬರ್ತದಲ್ಲ, ಆ ಫ್ಯಾಕ್ಟ್ ಚೆಕ್ ನನಗೂ ಕೂಡ ಮೆಸೇಜ್ ಕಳಿಸಿದರು. ಅದೇನೇ ಇರಲಿ, ಅದು ಸತ್ಯ ಇರಲಿ ಸರಲಿ, ತನಿಖೆ ಆದಮೇಲೆ ಗೊತ್ತಾಗ್ತದೆ. ಹೀಗಾಗಿ ತನಿಖೆ ಆಗಲಿ. ಆಮೇಲೆ ಆ ತನಿಖೆಯಲ್ಲಿ ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆ ನಮಗಿಲ್ಲ. ನೀವು ಕೂಡ ನಿಮ್ಮ ಕಡೆ ಏನೋ ಇರುವಂಥ ಮಾಹಿತಿಯನ್ನು ಕೊಡಿ, ಮಾಧ್ಯಮದವರು ನಿಮ್ಮ ಕಡೆ ಕ್ಲಿಪ್ಪಿಂಗ್ಸ್ ಏನಿದಾವೆ ಎಲ್ಲವೂ ಕೂಡ ಅದನ್ನು ಕೂಡ ಸತ್ಯಾಸತ್ಯತೆಯನ್ನು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ಕ್ರಮ ಕೈಗೊಳ್ತೀವಿ.